ಅಕ್ರಮ ಗಾಂಜಾ ಡ್ರಗ್ಸ್ ಮಾರಾಟ ವಿರುದ್ಧ ನಾಗಮಂಗಲದ ಸುಭಾಷ್ ನಗರ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಂಜಾ ಮಾರಾಟ ನಿಲ್ಲಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನೂತನವಾಗಿ ನಿರ್ಮಿಸಿರುವ ಮನೆಗಳು ವೀಕ್ಷಣೆಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸುಭಾಷ್ ನಗರ ಬಡಾವಣೆಗೆ ಭೇಟಿ ನೀಡಿದ್ರು. ಮನೆಗಳ ಹಕ್ಕುಪತ್ರ ವಿತರಿಸುವ ವಿಚಾರವಾಗಿ ಸಭೆ ನಡೆಸಿದ್ರು. ಈ ವೇಳೆ ನಿತ್ಯ ಅಲ್ಲಿನ ನಿವಾಸಿಗಳು ನಮ್ಮ ಏರಿಯಾದಲ್ಲಿ ಗಾಂಜಾ ಡ್ರಗ್ಸ್ ಮಾರಾಟ ಮಾಡಲಾಗ್ತಿದೆ, ದಿನಕ್ಕೆ 800 ಪ್ಯಾಕೇಜ್ ಗಾಂಜಾ ಡ್ರಗ್ಸ್ ಸರಬರಾಜು ಆಗುತ್ತೆ, ಪೊಲೀಸರ ಗಮನಕ್ಕೆ ತಂದು ಕೆಲವರನ್ನ ಗಡಿಪಾರು ಕೂಡ ಮಾಡಲಾಗಿದೆ, ಆದರೆ ಗಾಂಜಾ ಮಾರಾಟ ಮಾತ್ರ ನಿಲ್ತಿಲ್ಲ, ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಯುವಕ ಯುವತಿಯರನ್ನ ಕಾಪಾಡಿ ಅಂತ ಡಿಸಿ ಮುಂದೆ ಕೈ ಮುಗಿದು ಮನವಿ ಮಾಡಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮರಗಳ ಮಾರಣ ಹೋಮ ನಡೆಸಲಾಗಿದೆ. ಯಲಹಂಕ ಬಳಿ ಜ್ಞಾನ ಗಂಗಾನಗರದಲ್ಲಿ ಮೋರಿ ಕ್ಲೀನ್ ಮಾಡೋದಾಗಿ ಹೇಳಿ ಬಿಬಿಎಂಪಿ ಹಲವು ಮರಗಳನ್ನು ಧರೆಗುರುಳಿಸಿದೆ. ಮೋರಿ ಪಕ್ಕದಲ್ಲಿರುವ ಮರಗಳನ್ನು ಕಡಿದಿದ್ದಕ್ಕೆ ಪರಿಸರ ಪ್ರೇಮಿಗಳು ತೀವ್ರವಾಗಿ ಕಿಡಿಕಾರಿದ್ದಾರೆ. ಬಿಬಿಎಂಪಿ ಅರಣ್ಯ ಘಟಕದಿಂದ ಇತ್ತೀಚೆಗಷ್ಟೇ ಗುತ್ತಿಗೆದಾರರಿಗೆ 1 ಲಕ್ಷ ಮರ ನೆಡುವ ಟೆಂಡರ್ ನೀಡಲಾಗಿದೆ. ಆದರೆ ಈಗ ನೋಡಿದರೆ ಇರುವ ಮರಗಳನ್ನೇ ಕಡಿತಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಮೃಗಾಲಯಕ್ಕೆ ಹೊಂದಿಕೊಂಡಿರುವ ಕಾರಂಜಿ ಕೆರೆಯಲ್ಲಿ ಪೆಂಗ್ವಿನ್ ಪಾರ್ಕ್ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಈ ಕುರಿತು ಪ್ರಸ್ತಾವನೆ ಸಲ್ಲಿಸುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಈ ಕುರಿತು ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ. ಮತ್ಸ್ಯಾಗಾರದ ಕಟ್ಟಡದಲ್ಲಿ ಪೆಂಗ್ವಿನ್ ಧಾಮ ಮಾಡೋದು ಸೂಕ್ತವೆಂದು ತಜ್ಞರು ಅಭಿಪ್ರಾಯಪಟ್ಟ ಹಿನ್ನೆಲೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸಲು ಸಚಿವರು ಸೂಚಿಸಿದ್ರು. ಇದೇ ವೇಳೆ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯ ಪ್ರವೇಶ ಶುಲ್ಕ ಶೇಕಡ 20% ಹೆಚ್ಚಳಕ್ಕೆ ಪ್ರಾಧಿಕಾರದ ಸಭೆಯಲ್ಲಿ ಅನುಮತಿ ನೀಡಲಾಗಿದೆ. ಆದರೆ ಸಫಾರಿ ದರದಲ್ಲಿ ಹೆಚ್ಚಳ ಮಾಡದಿರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ ಜನರಲ್ಲಿ ಆತಂಕ ಮನೆ ಮಾಡಿದೆ. ಹೀಗಾಗಿ ಜನರಲ್ಲಿನ ಆತಂಕ ದೂರ ಮಾಡಲು ಜಿಲ್ಲಾಡಳಿತ ಮುಂದಾಗಿದೆ. ವಾಕಥಾನ್ ಮೂಲಕ ಜಾಗೃತಿ ಜಾಥಾ ನಡೆಸುತ್ತಿದೆ. ಹೃದಯಕ್ಕೆ ಹೆಜ್ಜೆ ಹಾಕೋಣ, ಆರೋಗ್ಯ ಗೆಲ್ಲೋಣ ಘೋಷಣೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಡಿಸಿ ಕಚೇರಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ವಾಕಥಾನ್ ನಡೆಸಲಾಗಿದೆ. ಹೃದಯದ ಆರೋಗ್ಯದ ಜಾಗೃತಿ ಬಗ್ಗೆ ಭಿತ್ತಿಪತ್ರ ಹಿಡಿದು ನಡಿಗೆಯಲ್ಲಿ ಸಹಸ್ರಾರು ಜನರು ಭಾಗಿಯಾಗಿದ್ದರು. ದಿನಸಿಯ ಸಾಲ ವಾಪಸ್ ಕೇಳಿದ್ದಕ್ಕೆ ಆಸಾಮಿ ಅಂಗಡಿಗೆ ಬೆಂಕಿ ಹಚ್ಚಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನ ಕೆರೆಯಲ್ಲಿ ಘಟನೆ ನಡೆದಿದೆ. ಆರೋಪಿ ಉಮೇಶ್ ಬಂಗೇರ ಎಂಬಾತ ಸದಕತುಲ್ಲಾ ಎಂಬಾತನ ದಿನಸಿ ಅಂಗಡಿಯಿಂದ 38,000 ಹಣ ಸಾಲ ಪಡೆದಿದ್ದ. ಕರೆ ಮಾಡಿ ಸಾಲದ ಹಣ ವಾಪಸ್ ಕೊಡುವಂತೆ ಜೋರು ದನಿಯಲ್ಲಿ ಕೇಳಿದ್ದಕ್ಕೆ ಉಮೇಶ್ ಬಂಗೇರ ಕೆರಳಿದ್ದಾನೆ. ಏಕಾಏಕಿ ಅಂಗಡಿ ಬಳಿ ಬಂದು ಗಲಾಟೆ ಮಾಡಿ ಬೆಂಕಿ ಹಚ್ಚಿದ್ದಾನೆ. ಅಂಗಡಿಯಲ್ಲಿದ್ದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಸದ್ಯ ಬೆಳ್ತಂಗಡಿ ಪೊಲೀಸರು ಆರೋಪಿ ಉಮೇಶ್ ಬಂಗೇರನನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.